ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಾರಾ ಸುಮಲತಾ? ಮಂಡ್ಯ ಪ್ರಚಾರದ ಬಗ್ಗೆ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ನಾನು ಎಲ್ಲಿ ಪ್ರಚಾರ ಮಾಡಬೇಕು ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ. ಬಿಜೆಪಿ ಸೇರ್ಪಡೆಗೂ ಮುನ್ನ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಾರಾ ಸುಮಲತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಆ ಪ್ರಶ್ನೆಗೆ ಸುಮಲತಾ ಉತ್ತರ ಕೊಟ್ಟಿದ್ದು ಹೀಗೆ: ಪಕ್ಷ ತೀರ್ಮಾನ ಮಾಡುತ್ತೆ ಅಂತ. ಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಬೇಕು ಅನ್ನೋ ಕೆಲವೇ ಕ್ಷಣಗಳಲ್ಲಿ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಸುಮಲತಾ ಬೆಂಬಲಿಗರು ಸಹ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ? ಬೆಂಬಲಿಗರು ಬರ್ತಾರೆ, ಎಷ್ಟು ಜನ ಅಂತ ಗೊತ್ತಿಲ್ಲ. ಮಂಡ್ಯದಿಂದ ನನ್ನ ಬೆಂಬಲಿಗರು ಬಿಜೆಪಿ ಕಚೇರಿಗೆ ಬರ್ತಿದ್ದಾರೆ. ಯಾರ್ಯಾರು ಬಿಜೆಪಿ ಸೇರ್ತಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಪ್ಲಸ್ ಆಗೋ ಬಗ್ಗೆ ಆಲೋಚನೆ ಇಲ್ಲ, ಪಕ್ಷಕ್ಕೆ ಪ್ಲಸ್ ಆಗ್ತದೆ. ಇದುವರೆಗೂ ಯಾವುದೇ ಜವಾಬ್ದಾರಿ ಕೇಳಲಿಲ್ಲ, ಜವಾಬ್ದಾರಿ ಕೊಡೋದು ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಮಂಡ್ಯದಿಂದ ಬರ್ತಾ ಇದ್ದಾರೆ, ಅಲ್ಲಿ ಗೊತ್ತಿಲ್ಲ. ಅವರೆಲ್ಲ ಬರ್ತೀವಿ ಅಂದರೆ ನಾನು ಯಾರನ್ನು ಅಂದರೆ ಸ್ಪೆಸಿಫಿಕ್ ಆಗಿ ಇದು ಹೇಳಲಿಲ್ಲ, ಬಟ್ ಯಾರ್ಯಾರು ಬರಬೇಕು ಅಂತಿದ್ದಾರೋ ಅವರೆಲ್ಲ ಬರ್ತಾರೆ. ಅಂದರೆ ಯಾರು ನನಗೆ ಗೊತ್ತಿಲ್ಲ. ಅದ್ರ ಪಕ್ಷದ ಲೀಡರ್ಸ್ ವರಿಷ್ಠರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಮಂಡ್ಯದಿಂದ ಒಂದಷ್ಟು ಸಪೋರ್ಟರ್ಸು ಬೆಂಬಲಿಗರು ಬರ್ತಾ ಇದ್ದಾರೆ. ರಾಜಕೀಯವಾಗಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ? ನನಗೆ ಪ್ಲಸ್ ಆಗೋದ್ರ ಬಗ್ಗೆ ನಾನು ಯಾವತ್ತೂ ಚಿಂತೆ ಮಾಡಲ್ಲ. ನನ್ನ ಕ್ಷೇತ್ರಕ್ಕೆ ಹಾಗೂ ಪಕ್ಷಕ್ಕೆ ಇಬ್ಬರಿಗೂ ಅಂದರೆ ಇವೆರಡನ್ನು ನಾನು ನೋಡಿ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಬೇಡಿಕೆಗಳನ್ನ ಇಟ್ಟಿದ್ದೀರಾ? ಇಲ್ಲ, ಯಾವುದೇ ಬೇಡಿಕೆಗಳಿಟ್ಟಿಲ್ಲ. ಸುಮಲತಾ ಬಿಜೆಪಿ ಸೇರ್ಪಡೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಸಿಟಿ ರವಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಲತಾಗೆ ರಾಜಕೀಯ ಪ್ರಬುದ್ಧತೆ ಇದೆ, ಎಲ್ಲೂ ಬ್ಯಾಲೆನ್ಸ್ ತಪ್ಪದೆ ತೂಕದ ಮಾತಾಡ್ತಾರೆ. ಎಷ್ಟೋ ಜನ ಅವರ ಮಾತಿನಿಂದಾಗಿಯೇ ವೋಟ್ ನೀಡಿದ್ದಾರೆ. ಸುಮಲತಾಗೆ ತಮ್ಮದೇ ಆದ ಪ್ರಭಾವ ಇದೆ, ಬೆಂಬಲ ಇದೆ. ಸುಮಲತಾ ಸೇರ್ಪಡೆಯಿಂದ ಬಿಜೆಪಿಗೆ ಬಲ ಅಂತ ಸಿಟಿ ರವಿ ಸುಮಲತಾ ಬಿಜೆಪಿ ಸೇರ್ಪಡೆಯ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಲತಾಗೆ ರಾಜಕೀಯ ಪ್ರಬುದ್ಧತೆ ಇದೆ, ಎಲ್ಲೂ ಬ್ಯಾಲೆನ್ಸ್ ತಪ್ಪದ ಮಾತು ಅವರದು, ತೂಕದ ಮಾತಾಡ್ತಾರೆ ಅಂತ ಅವರ ಬಿಜೆಪಿ ಸೇರ್ಪಡೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಅಂಬರೀಶ್ ಅವರ ರಾಜಕೀಯ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅದು ಅತಿಶಯೋಕ್ತಿ ಅಲ್ಲ, ಅಥವಾ ನನ್ನೊಬ್ಬನ ಹೊಗಳಿಕೆ ಮಾತ್ರ ಅಲ್ಲ. ಅವರು 2019ನಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗುವ ಸಂದರ್ಭದಲ್ಲಿ ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದ ನಂತರ ಒಂದೊಂದು ಹೇಳಿಕೆಯೂ ಕೂಡ ಅದು ಗಂಭೀರವಾದ ಮತ್ತು ರಾಜಕೀಯ ಪ್ರಬುದ್ಧತೆಯನ್ನು ತನಗಿರುವಂಥ ಜ್ಞಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ. ಎಲ್ಲೂ ಬ್ಯಾಲೆನ್ಸ್ ಕಳ್ಕೊಳ್ಳದೆ ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತಾ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ನನಗೆ ಈ ಸಂದರ್ಭದಲ್ಲೂ ಕೂಡ ಭಾಳ ಜನ ಏನು ಅಂದ್ಕೊಂಡಿದ್ರು, ಅವ್ರು JDSಗೆ ಬೆಂಬಲ ಕೊಡೋದಿಲ್ಲ, ರೆಬೆಲ್ ಆಗ್ತಾರೆ, ಅಥವಾ ಅವ್ರ ನಿಲುವು ಏನೋ ಅನ್ನುವಂಥ ಬಹಳಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಅವರ ಬಗ್ಗೆ ಹಾಕಿದ್ರು. ಆದರೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರುವ ನಿಲುವನ್ನು ತೆಗೆದುಕೊಂಡರು. ಅವರು ಗೆದ್ದ ದಿನದಿಂದಲೂ ಮೋದಿಜಿಯವರ ಸರ್ಕಾರದ ಪರವಾಗಿಯೇ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಅವರ ಪಾರ್ಟಿಯ ಸೇರ್ಪಡೆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ, ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.